ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ಚಾಟ್ ಜಿ ಪಿ ಟಿ ಬಗ್ಗೆ ಫುಲ್ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಚಾಟ್ ಜಿ ಪಿ ಟಿ ಅಂದರೆ ಬರೀ ಚಾಟ್ ಜಿ ಪಿ ಟಿ ಅಲ್ಲ, ಅದೊಂದು ಎ ಐ. ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟು. ಅದು ಯಾವ ಥರ ವರ್ಕ್ ಆಗುತ್ತೆ, ಅದರಿಂದ ನಾವು ಏನೇನು ಯೂಸ್ ಮಾಡ್ಕೋಬೋದು, ಚಾಟ್ ಜಿ ಪಿ ಟಿಯಿಂದ ನಮಗೆ ಏನೇನು ಅನುಕೂಲ ಇದೆ, ಏನೇನು ಅನಾನುಕೂಲ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಚಾಟ್ ಜಿ ಪಿ ಟಿಯಿಂದ ನಮ್ಮ ಗೂಗಲ್ಗಿಂತ ಜಾಸ್ತಿ ಇವಾಗ ಯೂಸ್ ಆಗ್ತಾ ಇರೋದು ಚಾಟ್ ಜಿ ಪಿ ಟಿ. ಅದು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಗೂಗಲ್ ಕೂಡ ಸಿಗದೇ ಇರೋ ಇನ್ಫಾರ್ಮೇಷನ್ನು ಚಾಟ್ ಜಿ ಪಿ ಟಿಯಲ್ಲಿ ಈಸಿಯಾಗಿ ಸಿಗುತ್ತೆ. ಕೆಲವೊಂದು ಸಲ ಗೂಗಲಲ್ಲಿ ನಮಗೆ ತಿಳ್ಕೊಳ್ಳೋಕ್ಕಾಗದೇ ಇರೋದನ್ನ, ಫಾರ್ ಎಕ್ಸಾಂಪಲ್ಲು ನಮಗೆ ಕೆಲವೊಂದು ಸಲ ಏನು ಮಾಡಿರ್ತೀವಿ, ನಮ್ಗೆ ಯಾವುದಾದ್ರೂ ಲಿಂಕ್ ಬೇಕಂದರೆ, ಎಕ್ಸಾಂಪಲ್ ನಾನು ಅಮೆಝಾನ್ ಅಫಿಲಿಯೇಟ್ ರಿಜಿಸ್ಟರ್ ಆಗಬೇಕು, ಅದರದ್ದು ಲಿಂಕ್ ಕಳಿಸಿ ಅಂದರೆ ಚಾಟ್ ಜಿ ಪಿ ಟಿಯಲ್ಲಿ ಇಮ್ಮಿಡಿಯೇಟ್ ಕಳಿಸುತ್ತೆ. ನಾವು ಅದೇ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅಫಿಲಿಯೇಟ್ ಅಮೆಝಾನ್ ಅಫಿಲಿಯೇಟ್ ಅಂತಂದರೆ ನಾನಾ ಥರ ವೆಬ್ಸೈಟ್ಗಳು ಬರ್ತವೆ. ಇದರಲ್ಲಿ ಯಾವುದು ಅಫಿಷಿಯಲ್ ವೆಬ್ಸೈಟ್ ಅಂತಲೇ ಗೊತ್ತಾಗಲ್ಲ. ಅದ್ರ ಅಫಿಷಿಯಲ್ ವೆಬ್ಸೈಟ್ ತಿಳ್ಕೊಳ್ಳೋಕ್ಕೆ ನಮಗೆ ಸಾಕಷ್ಟು ಟೈಮ್ ಬೇಕಾಗುತ್ತೆ. ಆದರೆ ಚಾಟ್ ಜಿ ಪಿ ಟಿಲಿ ಅಥವಾ ಜೆಮಿನಿ ಎ ಐಯಲ್ಲಿ ನಾವೇನಾದರೂ ಸರ್ಚ್ ಮಾಡಿದ್ರೆ ಅಫಿಷಿಯಲ್ ವೆಬ್ಸೈಟು ಇಮ್ಮಿಡಿಯೇಟಾಗಿ ಕಳಿಸ್ಕೊಡುತ್ತೆ. ಓಕೆ, ನಾವು ಚಾಟ್ ಜಿ ಪಿ ಟಿ ಅಂದರೆ ಏನಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾವು ಚಾಟ್ ಜಿ ಪಿ ಟಿನ ಯಾವ ಥರ ಯೂಸ್ ಮಾಡ್ಕೋಬೇಕು, ನಮ್ಮ ಒಂದು ಮೊಬೈಲ್ಗೆ ಯಾವ ಥರ ಹಾಕ್ಕೊಂಡು ಯಾವ ಥರ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಯೂಸ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ನಾನಿವಾಗ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ತಿಳ್ಕೊಡ್ತೀನಿ. ಅದಾದಮೇಲೆ ಚಾಟ್ ಜಿ ಪಿ ಟಿನ ಯಾವ ಥರ ಯೂಸ್ ಮಾಡೋದು, ಅದರಿಂದ ಏನು ಅನುಕೂಲ ಇದೆ, ಏನು ಅನಾನುಕೂಲ ಇದೆ, ಅದು ಪ್ರತಿಯೊಂದು ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ನೀವು ಸೈಡ್ ಸ್ಕ್ರೀನಲ್ಲಿ ನೋಡ್ಕೋಬೋದು. ಫಸ್ಟು ನಾವು ಪ್ಲೇಸ್ಟೋರ್ನ ಓಪನ್ ಮಾಡಿಬಿಟ್ಟು ಚಾಟ್ ಜಿ ಪಿ ಟಿ ಅಂತ ಹೇಳಿ ಸರ್ಚ್ ಮಾಡ್ಬೋದು. ಚಾಟ್ ಜಿ ಪಿ ಟಿ ಒಂದೇ ಅಲ್ಲ, ಎ ಐಸ್ ಅಪ್ಲಿಕೇಶನ್ ಇದ್ದಾವೆ. ಈಗ ಗೂಗಲ್ ಅವರು ಕೂಡ ಇವಾಗ ಅವರು ತಯಾರು ಮಾಡ್ತಾಯಿದ್ದಾರೆ. ಅವರು ಸ್ವಲ್ಪ ಟೈಮ್ ತೊಗೊಂಡು ಅವರು ಕೂಡ ಬಿಡ್ತಾರೆ. ಈಗ ಆಲ್ರೆಡಿ ಚಾಟ್ ಜಿ ಪಿ ಟಿ ಇದೆ ಮತ್ತು ಜೆಮಿನಿ ಎ ಐ ಅಂತ ಇದೆ. ಅವೆರಡು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ನಾನು ತುಂಬ ಈಸಿಯಾಗಿ, ಸುಲಭವಾಗಿ ಮತ್ತು ಫ್ರೀಯಾಗಿ ಯೂಸ್ ಮಾಡೋವಂಥದ್ದು ಚಾಟ್ ಜಿ ಪಿ ಟಿ. ಸೊ ನಾನಿವಾಗ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಚಾಟ್ ಜಿ ಪಿ ಟಿ ಅಂತೇಳಿ ಸರ್ಚ್ ಮಾಡ್ತೀನಿ. ಓಕೆ, ಅಲ್ಲಿ ನೋಡ್ಬೋದು ಚಾಟ್ ಜಿ ಪಿ ಟಿ ಐಕಾನು ನಾನು ಮಾರ್ಕ್ ಮಾಡಿ ಕೂಡ ತೋರಿಸ್ತೀನಿ. ಈಗ ಈ ಥರ ಇರೋದು ಐಕಾನ್ ನೋಡ್ಕೋಬೋದು. ಅದನ್ನು ಇನ್ಸ್ಟಾಲ್ ಮೇಲೆ ಟಚ್ ಕೊಡಿ. ಓಕೆ, ಟಚ್ ಕೊಟ್ಟ ಮೇಲೆ ಈ ಒಂದು ಅಪ್ಲಿಕೇಶನ್ ಕಂಪ್ಲೀಟಾಗಿ ಡೌನ್ಲೋಡ್ ಆಗುತ್ತೆ. ನಾನು ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದರಿಗೆ ಚಾಟ್ ಜಿ ಪಿ ಟಿ ಬಗ್ಗೆ ಏನು ಅಂದರೆ ಗೊತ್ತಿರಲ್ಲ. ಸೊ ಅಂಥವ್ರಿಗೋಸ್ಕರ ನಾನು ಇಷ್ಟು ಡೀಟೇಲಾಗಿ ಹೇಳ್ತಾ ಇರೋದು. ಕೆಲವ್ರಿಗೆ ಗೊತ್ತಿದ್ದರೆ ಒಂದು 10 ಸೆಕೆಂಡ್ ಹಾಗೆ ನೋಡ್ತಾ ಇರಿ. ಓಕೆ, ಚಾಟ್ ಜಿ ಪಿ ಟಿ ಅಪ್ಲಿಕೇಶನ್ ಡೌನ್ಲೋಡ್ ಆದಮೇಲೆ ಇಲ್ಲಿ ಓಪನ್ ಅಂತ ಕಾಣ್ತಾ ಅದ್ರ ಮೇಲೆ ಟಚ್ ಕೊಡಿ. ಅಲ್ಲಿ ನೋಡ್ಬೋದು ವೆಲ್ಕಮ್ ಚಾಟ್ ಜಿ ಪಿ ಟಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಕೇಳುತ್ತೆ. ದಿಸ್ ಅಫಿಷಿಯಲ್ ಆ್ಯಪ್ ಈಸ್ ಫ್ರೀ ಅಂತ ನಾನು ಹೇಳಿದ್ನಲ್ಲ, ಚಾಟ್ ಜಿ ಪಿ ಟಿ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಅದೇ ಬೇರೆ ಬೇರೆ ಎ ಐ ಅಪ್ಲಿಕೇಶನ್ಗಳಿದ್ದಾವೆ, ಅದಕ್ಕೆಲ್ಲ ಪೇಮೆಂಟ್ಗಳನ್ನ ಮಾಡಬೇಕು. ತುಂಬ ಈಗ ಬಂದಿದ್ದಾವೆ. ಫುಲ್ ಫೇಮಸ್ ಆಗಿರೋದು ಚಾಟ್ ಜಿ ಪಿ ಟಿ. ಚಿಕ್ಕ ಮಕ್ಕಳಿಂದ ಹಿಡಿದು ಸಾಫ್ಟ್ವೇರ್ ಇಂಜಿನಿಯರ್ವರೆಗೂ ಯೂಸ್ ಮಾಡ್ತಾ ಇದ್ದಾರೆ ಇದನ್ನು. ಈ ಒಂದು ಅಪ್ಲಿಕೇಶನ್ ಅಷ್ಟೊಂದು ಇನ್ಫಾರ್ಮೇಷನ್ ಈ ಒಂದು ಚಾಟ್ ಜಿ ಪಿ ಟಿಲಿದೆ. ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕಾದರೂ ಈ ಒಂದು ಚಾಟ್ ಜಿ ಪಿ ಟಿಲಿ ನೀವು ತೊಗೋಬೋದು. ಪ್ರತಿಯೊಂದು ಇನ್ಫಾರ್ಮೇಷನ್, ಅಡುಗೆ ಮಾಡೋದ್ರಿಂದ ಹಿಡಿದು ಅಫಿಷಿಯಲ್ ವೆಬ್ಸೈಟ್ ಅಂತ ತಿಳ್ಕೊಳ್ಳೋದ್ರಿಂದ ಹಿಡಿದು ನಮಗೇನಾದರೂ ಯಾವ ಥರ ನಾವೇನಾದರೂ ಬಿಸ್ನೆಸ್ ಮಾಡಬೇಕು, ನಮ್ಗೆ ಐಡಿಯಾಗಳು ಬೇಕು, ಯಾವ ಥರ ಬಿಸ್ನೆಸ್ ಮಾಡೋದಂತ ತಿಳ್ಕೊಬೇಕಂದ್ರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ಚಾಟ್ ಜಿ ಪಿ ಟಿಲಿ ಕೊಡುತ್ತೆ. ಸೊ ನಾನು ವೆಲ್ಕಮ್ ಚಾಟ್ ಜಿ ಪಿ ಟಿ ಅಂತ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡ್ತೀನಿ, ಕಂಟಿನ್ಯೂ ಅಂತ. ಅಲ್ಲಿ ನೋಡ್ತಾ ಇರ್ಬೋದು ಆಸ್ಕ್ ಚಾಟ್ ಜಿ ಪಿ ಟಿ ಅಂತ ಕೆಳಗಡೆ ಕಾಣ್ತಾ ಇದೆ ನೋಡಿ. ಇಲ್ಲಿ ನೋಡ್ಬೋದು ಆಸ್ಕ್ ಚಾಟ್ ಜಿ ಪಿ ಟಿ ಅಂತ ಇದೆ, ಇಲ್ಲಿ ಪ್ಲಸ್ ಅಂತ ಕಾಣಿಸ್ತಾ ಇದೆ. ಓಕೆ, ಅದಕ್ಕೂ ಮುಂಚೆ ನಾವೇನು ಮಾಡಬೇಕಂದ್ರೆ ಇಲ್ಲಿ ಲಾಗಿನ್ ಅಂತ ಕಾಣ್ತಾ ಇದೆಯಲ್ಲ, ಆ ಒಂದು ಲಾಗಿನ್ ಮೇಲೆ ನಾವು ಟಚ್ ಕೊಡಬೇಕು. ಓಕೆ, ನಾವು ಫಸ್ಟು ಲಾಗಿನ್ ಮಾಡಿಕೊಂಡ್ರೆ ನಮ್ಮ ಗೂಗಲ್ ಅಕೌಂಟ್ನ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಮೇಲೆ ಟಚ್ ಕೊಡ್ತೀನಿ. ಅದಾದಮೇಲೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇದೆ, ಸೈನ್ ಅಪ್ ಅಂತ ಇದೆ. ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡಿ. ಅಲ್ಲಿ ನಿಮ್ಮ ಗೂಗಲ್ ಅಕೌಂಟ್ ಏನು ಇರುತ್ತೋ, ನೀವು ಗೂಗಲ್ ಅಕೌಂಟ್ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರ, ಆ ಒಂದು ಜಿಮೇಲ್ ಅಕೌಂಟ್ನ ಇಲ್ಲಿ ಲಿಂಕ್ ಮಾಡ್ಕೊಳ್ಳಿ. ಅದು ನೀವೇನು ಗೂಗಲ್ ಅಕೌಂಟ್ ಕೊಟ್ಟಿರ್ತೀರೋ ಅದ್ರ ಮೇಲೆ ಟಚ್ ಕೊಟ್ಟರೆ ಸಾಕು. ಅದು ಒಂದು ಸ್ವಲ್ಪ ಟೈಮ್ ತೊಗೊಂಡು ಈ ಥರ ಇಂಟರ್ಫೇಸ್ ಬರುತ್ತೆ. ಕಂಟಿನ್ಯೂ ಆ್ಯಸ್ ಎ, ನೀವೇನು ಜಿಮೇಲ್ ಅಕೌಂಟ್ಗೆ ಏನು ಕೊಟ್ಟಿರ್ತೀರೋ ಅಲ್ಲಿ ಕಂಟಿನ್ಯೂಸ್, ನೀವು ನಾನು ಪ್ರಕಾಶ್ ಅಂತ ಇಟ್ಕೊಂಡಿದ್ದೀನಿ, ಕಂಟಿನ್ಯೂಸ್ ಪ್ರಕಾಶ್ ಅಂತಲೇ ಕೊಡ್ತೀನಿ. ಸೊ ಇವಾಗ ಗೂಗಲ್ ಅಕೌಂಟು ಈಗ ಸೈನ್ ಇನ್ ಆಯಿತು. ಅದಾದಮೇಲೆ ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ನಿಮ್ಗೆ ಹೆಸರು ಕೇಳುತ್ತೆ ಮತ್ತು ಬರ್ತ್ಡೇ ಕೇಳುತ್ತೆ. ನೀವಲ್ಲಿ ಬರ್ತ್ಡೇನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಬರ್ತ್ಡೇ ಏನಿರುತ್ತೋ ಆ ಒಂದು ಡೇಟ್ ಆಫ್ ಬರ್ತ್ನ ಕೊಟ್ಬಿಟ್ಟು ಅಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ ನನ್ನ ಒಂದು ಡೇಟ್ ಆಫ್ ಬರ್ತ್ನ ಇಲ್ಲಿ ಕೊಟ್ಟು ಆ್ಯಡ್ ಮಾಡ್ಕೋತೀನಿ. ಓಕೆ, ಅದಾದಮೇಲೆ ಕನ್ಫರ್ಮ್ ಅಂತ ಕೊಡ್ತೀನಿ. ಓಕೆ, ಈಗ ಅಲ್ಲಿ ನಿಮ್ಮದು ಫುಲ್ ನೇಮು ಮತ್ತು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ್ಮೇಲೆ ಕೆಳಗಡೆ ಕಂಟಿನ್ಯೂ ಅಂತ ಕಾಣುತ್ತಲ್ಲ, ಕಂಟಿನ್ಯೂ ಮೇಲೆ ಕೊಟ್ಟರೆ ಸಾಕು. ಒಂದು 2 ಸೆಕೆಂಡ್ ಅಷ್ಟೇ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಓಕೆ,
ಈಗ ನನ್ನ ಒಂದು ಚಾಟ್ ಜಿ ಪಿ ಟಿ ಅಕೌಂಟು ಕ್ರಿಯೇಟ್ ಆಯಿತು. ಅಲ್ಲಿ ನೋಡ್ಬೋದು ಅಲೋ ಚಾಟ್ ಜಿ ಪಿ ಟಿ ಟು ಸೆಂಡ್ ಯು ನೋಟಿಫಿಕೇಶನ್ ಅಂತ ಇರುತ್ತೆ. ಚಾಟ್ ಜಿ ಪಿ ಟಿಯಿಂದ ಏನಾದರೂ ನೋಟಿಫಿಕೇಶನ್ ಬೇಕಂದ್ರೆ ಅಲೋ ಅಂತ ಕೊಡಿ, ಬೇಡ ಅಂದರೆ ಡೋಂಟ್ ಅಲೋ ಅಂತ ಕೊಡಿ. ನನಗೆ ನೋಟಿಫಿಕೇಶನ್ ಬಂದರೆ ನನಗೆ ಹೆಲ್ಪ್ ಆಗುತ್ತೆ, ಸೊ ಅಲೋ ಅಂತ ಕೊಡ್ತೀನಿ. ಓಕೆ, ಇವಾಗ ನಾನು ಚಾಟ್ ಜಿ ಪಿ ಟಿ ಅಕೌಂಟ್ನ ಕಂಪ್ಲೀಟಾಗಿ ಕ್ರಿಯೇಟ್ ಮಾಡಿಕೊಂಡೆ. ನೀವು ಇದೇ ಥರನೇ ಕ್ರಿಯೇಟ್ ಮಾಡ್ಕೋಬೋದು. ಅಲ್ಲಿ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕಾದರೂ ನೀವು ಕೇಳ್ಕೊಬೋದು. ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ, ನಿಮ್ಗೆ ಏನಾದರೂ ಮ್ಯಾಥಮೆಟಿಕ್ಸಲ್ಲಿ ಸ್ಕೂಲಲ್ಲಿ ಏನಾದರೂ ಕ್ವಶನ್ ಕೊಟ್ಟಿದ್ದರೆ ಈ ಚಾಟ್ ಜಿ ಪಿ ಟಿಲಿ ಹಾಕಿದರೆ ಸಾಕು, ಫುಲ್ ಡೀಟೇಲ್ ಆಗಿ ನಿಮಗೆ ಸೂಟಬಲ್, ನಿಮ್ಗೆ ಅರ್ಥ ಆಗೋ ಥರನೇ ನಿಮಗೆ ಕಳಿಸ್ಕೊಡುತ್ತೆ. ಅಕಸ್ಮಾತ್ ನೀವೇನಾದರೂ ಹೆಣ್ಮಕ್ಳಾಗಿದ್ದರೆ ಮನೇಲಿ ಅಡುಗೆ ಮಾಡೋದು ಯಾವ ಥರ ಬೇಕು ಅಂದರೆ ಆ ಅಡುಗೆ ಮಾಡೋದು ಇನ್ಫಾರ್ಮೇಷನ್ ಕೊಡುತ್ತೆ. ನಮ್ಮ ಜೀವನದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಚಾಟ್ ಜಿ ಪಿ ಟಿ ಯಾವ ಥರ ಬೆಳೆದಿದೆ ಅಂದರೆ, ನೀವು ರೀಸೆಂಟಾಗಿ ಒಂದು ಮೂವಿ ಕೂಡ ಮಾಡಿದ್ದಾರೆ ಚಾಟ್ ಜಿ ಪಿ ಟಿನ ಯೂಸ್ ಮಾಡಿಕೊಂಡು. ಯಾವುದೇ ಶೂಟಿಂಗ್ ಪ್ಲೇಸ್ಗಳಿಲ್ಲದೆ, ಯಾವುದೇ ಕ್ಯಾಮ್ರಾಗಳಿಲ್ಲದೆ, ಯಾವುದೇ ಲೊಕೇಶನ್ ಇಲ್ಲದೆ, ಯಾವುದೇ ಆ್ಯಕ್ಟರ್ಗಳಿಲ್ಲದೆ, ಕೇವಲ ಚಾಟ್ ಜಿ ಪಿ ಟಿನ ಯೂಸ್ ಮಾಡ್ಕೊಂಡು ಒಂದು ಫಿಲ್ಮ್ನ ಮಾಡಿದ್ದಾರೆ. ಅದು ರೀಸೆಂಟಾಗಿ ಕೂಡ ಇವಾಗ ಕಂಪ್ಲೀಟ್ ಆಗಿದೆ, ಪಬ್ಲಿಷ್ ಕೂಡ ಆಗುತ್ತೆ. ಅದು ಇಷ್ಟೊಂದು ಟೆಕ್ನಾಲಜಿ ಇರುವಂಥದ್ದು ಈ ಚಾಟ್ ಜಿ ಪಿ ಟಿನ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ಒಂದು ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ಪದಗಳು ಬರ್ತೋ ಅದೆಲ್ಲ ಪದಗಳನ್ನ ನಾವು ಮನುಷ್ಯರು ಓದಬೇಕಂದ್ರೆ ನಮಗೆ 2600 ವರ್ಷಗಳು ಬೇಕು. ಬಟ್ ಚಾಟ್ ಜಿ ಪಿ ಟಿ ಪ್ರತಿಯೊಂದು ಕ್ಷಣ ಮಾತ್ರದಲ್ಲಿ ನಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಹಣ ಸಂಪಾದನೆ ಮಾಡಿರೋದ್ರಿಂದ ಹಿಡಿದು ಹಣ ಉಳಿಸೋವರೆಗೂ ಅಷ್ಟು ನಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಡಯಟಿಷಿಯನ್ ಹತ್ರ ಹೋಗ್ಬಿಟ್ಟು ನಾವೇನಾದರೂ ನಮಗೆ ಡಯಟ್ ಮಾಡಬೇಕು ಅಂತ ಹೇಳಿದ್ರೆ, ನಾವೇನಾದರೂ ಇನ್ಫಾರ್ಮೇಷನ್ ಕೇಳೋಕೆ ಹೋದರೆ ಅವ್ರಿಗೆ ಕೆಲವೊಂದು ಫೀಸ್ನ ಕೊಡಬೇಕಾಗುತ್ತೆ. ಇವಾಗ ನಾವು ಅದನ್ನೇ ಚಾಟ್ ಜಿ ಪಿ ಟಿಲಿ ನಮ್ಮದು ವೆಯ್ಟ್ನ, ನಮ್ಮದು ಹೈಟ್ನ, ನಮ್ಮದು ಏಜ್ನ ಪ್ರತಿಯೊಂದು ಇನ್ಫಾರ್ಮೇಷನ್ ಹಾಕಿದ್ರೆ ನಾವು ಎಷ್ಟು ಕ್ಯಾಲರೀಸ್ನ ಬರ್ನ್ ಮಾಡಬೇಕು, ಏನೇನು ಫುಡ್ ತಿನ್ನಬೇಕು, ಮಾರ್ನಿಂಗ್ ಫುಡ್ ಏನು, ಆಫ್ಟರ್ನೂನ್ ಫುಡ್ ಏನು, ಮತ್ತು ನೈಟ್ ಫುಡ್ ಏನು, ಮತ್ತು ನಾವು ಎಷ್ಟು ಟೈಮು ವಾಕ್ ಮಾಡಬೇಕು, ಎಷ್ಟು ನಾವು ಜಿಮ್ ಮಾಡಬೇಕಂತ ಹೇಳ್ಬಿಟ್ಟು ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ಚಾಟ್ ಜಿ ಪಿ ಟಿಲಿ ಕೊಡುತ್ತೆ. ಇದನ್ನು ಯೂಸ್ ಮಾಡ್ಕೋಬೋದು. ಇನ್ನು ಚಾಟ್ ಜಿ ಪಿ ಟಿಲಿ ಬರೀ ಇಷ್ಟೇ ಅಂತಲ್ಲ, ಕೆಲವು ಅನಾನುಕೂಲಗಳು ನಮ್ಮ ಜನಗಳು ಅಂದರೆ ತುಂಬ ಯೂಸ್ಫುಲ್ ಆಗೋದನ್ನ ಬಿಟ್ಬಿಟ್ಟು ಅನ್ಯೂಸ್ಫುಲ್ ಆಗೋದನ್ನು ಕೂಡ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಬಾಂಬ್ ತಯಾರಿಸೋದು ಹೇಗೆ, ಮತ್ತು ಗನ್ ತಯಾರಿಸೋದು ಹೇಗೆ ಅಂತ ಹೇಳ್ಬಿಟ್ಟು ಮುಂಚೆ ಎಲ್ಲ ಇವಾಗ ಅದನ್ನು ಲಾಕ್ ಮಾಡಿದ್ದಾರೆ. ಬಾಂಬ್ ತಯಾರಿಸೋದು ಹೇಗೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ರೆ ಕೂಡ ಅದು ಕೂಡ ಇನ್ಫಾರ್ಮೇಷನ್ ಬರುತ್ತೆ. ಅದನ್ನು ಕೂಡ ಕೆಲವರು ತಯಾರಿಸ್ಬಿಟ್ಟು ಇವಾಗ ಮಾಡಿರೋದ್ರಿಂದ ಅದನ್ನು ಕೂಡ ಇವಾಗ ಬ್ಲಾಕ್ ಮಾಡಿದ್ದಾರೆ. ಸೊ ಇವಾಗ ಅನ್ಯೂಸಲ್ ಏನಾದರೂ ಕಂಟೆಂಟ್ ಏನಾದರೂ ಮಾಡ್ತೀನಿ ಅಂತಂದರೆ ಇವಾಗ ಚಾಟ್ ಜಿ ಪಿ ಟಿ ಅವರು ಬ್ಲಾಕ್ ಮಾಡಿದ್ದಾರೆ. ಈ ಜನಗಳು ಯಾವ ಥರ ಅಂದರೆ, ಯಾವುದೇ ಒಂದು ಒಳ್ಳೆ ಕೆಲಸ ಆಗುತ್ತಂದರೆ ಅದಕ್ಕೂ ಕೂಡ ಕಲ್ಲಾಗ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಚಾಟ್ ಜಿ ಪಿ ಟಿ ಅದನ್ನು ಕೂಡ ಇವಾಗ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಇವಾಗ ನೆಕ್ಸ್ಟು ಇನ್ನೊಂದು ಏನಪ್ಪ ಅಂತಂದರೆ, ನೀವೇನಾದರೂ ಬಿಸ್ನೆಸ್ ಮಾಡ್ತೀನಿ ಅಂದರೆ ಬಿಸ್ನೆಸ್ ಬಗ್ಗೆ ಮಾಹಿತಿ ಬೇಕಂದರೆ ನಿಮ್ಗೇನು ಗೊತ್ತಿದೆಯೋ ಅದರಲ್ಲಿ ನೀವು ಸರ್ಚ್ ಮಾಡಿ, ನಿಮ್ಗೆ ಇಮ್ಮಿಡಿಯೇಟ್ ನಿಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ನೀವು ಯಾವ ಬಿಸ್ನೆಸ್ಸಲ್ಲಿ ಯಾವ ಥರ ಮಾಡಬೇಕು, ಎಷ್ಟು ಕಮಿಷನ್ನು, ಎಷ್ಟು ಪರ್ಸೆಂಟೇಜ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾವು ಯಾವ ಥರ ದುಡ್ಡಿಲ್ಲದೆ ಬಿಸ್ನೆಸ್ ಮಾಡಬೇಕು ಅಥವಾ ದುಡ್ಡಿದ್ದರೆ ಯಾವ ಥರ ಬಿಸ್ನೆಸ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ ಕೂಡ ನಮಗೆ ಚಾಟ್ ಜಿ ಪಿ ಟಿನ ಹೆಲ್ಪ್ ಮಾಡುತ್ತೆ. ಇದನ್ನು ಚಾಟ್ ಜಿ ಪಿ ಟಿನ ಯೂಸ್ ಮಾಡೋದು ತುಂಬಾ ಸುಲಭ. ನಾನು ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈಗ ಚಾಟ್ ಜಿ ಪಿ ಟಿ ನಾವು ಸ್ಟಾರ್ಟಿಂಗ್ ರಿಲೀಸ್ ಆದಾಗ 2022ರಲ್ಲಿ ರಿಲೀಸ್ ಆದಾಗ ಇದು 1 ವರ್ಷದ ಹಿಂದೆ ಏನಾದರೂ ಆಗಿದ್ದರೆ ಇನ್ಫಾರ್ಮೇಷನ್ ಕೊಡ್ತಾ ಇರಲಿಲ್ಲ. ಬಟ್ ಇವಾಗ ಫುಲ್ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಲಾಸ್ಟ್ ಮಂತ್ ಏನಾಯ್ತು ಅಂತ ಕೂಡ ನಾವು ಸರ್ಚ್ ಮಾಡಿ ತಿಳ್ಕೊಬೋದು. ಕೆಲವೊಂದು ಸಲ ನಾವು ಏನಾದರೂ ನ್ಯೂಸ್ ಎಲ್ಲೋ ಒಂದು ಏನಾದರೂ ಆಗಿರುತ್ತೆ, ನ್ಯೂಸ್ ಚಾನಲಲ್ಲಿ ಹೋಗ್ಬಿಟ್ಟು, ಇಲ್ಲಾಂದರೆ ನಾವು ಏನಾದರೂ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ಕೆಲವೊಂದು ಇನ್ಫಾರ್ಮೇಷನ್ ಸಿಗ್ತಾ ಇರಲ್ಲ. ನ್ಯೂಸ್ ಚಾನಲ್ ಅವರು ಅಪ್ಡೇಟ್ ಮಾಡಿರಲ್ಲ. ಬಟ್ ಚಾಟ್ ಜಿ ಪಿ ಟಿಯಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ಅಪ್ಡೇಟ್ ಆಗಿರುತ್ತೆ. ನಾವು ಅದ್ರ ಮೂಲಕನೇ ನಾವು ತಿಳ್ಕೊಬೋದು. ಇದು ವಿತ್ ಇಂಟರ್ನೆಟ್ ಮತ್ತು ವಿತೌಟ್ ಇಂಟರ್ನೆಟ್ ಕೂಡ ಯೂಸ್ ಮಾಡ್ಕೋಬೋದು. ವಿತ್ ಇಂಟರ್ನೆಟ್ ಯೂಸ್ ಮಾಡಿದ್ರೆ ನಿಮಗೆ ಸೂಕ್ಷ್ಮವಾಗಿ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬರುತ್ತೆ. ವಿತೌಟ್ ಇಂಟರ್ನೆಟ್ ಕೂಡ ಕೆಲವೊಂದು ಇನ್ಫಾರ್ಮೇಷನ್ ಬರೀ ಟೆಕ್ಸ್ಟ್ ಮುಖಾಂತರ ಕೊಡುತ್ತೆ. ಇನ್ನು ನೀವು ಚಾಟ್ ಜಿ ಪಿ ಟಿಲಿ ಬರೀ ಇಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದಲ್ಲ, ನಿಮಗೆ ಕೆಲವೊಂದು ಫೋಟೋಗಳನ್ನ ಹಾಕ್ಬಿಟ್ಟು ನಿಮ್ಗೆ ಯಾವ ಥರ ಬೇಕೋ ಕ್ರಿಯೇಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಅಪ್ಪದು ಸಪ್ರೇಟ್ ಫೋಟೋ ಇರುತ್ತೆ, ನಿಮ್ಮದು ಫೋಟೋ ಸಪ್ರೇಟ್ ಇರುತ್ತೆ. 2 ಫೋಟೋನ ಮರ್ಜ್ ಮಾಡಿ ಒಳ್ಳೆ ಕ್ರಿಯೇಟಿವಿಟಿ ಇರೋ ಫೋಟೋ ಮಾಡಿಕೊಡಿ ಅಂತ ಹೇಳಿದ್ರೆ ಆ ಒಂದು ಚಾಟ್ ಜಿ ಪಿ ಟಿ ನಿಮಗೆ ಈಸಿಯಾಗಿ ಮಾಡಿಕೊಡುತ್ತೆ. ಇನ್ನು ಚಾಟ್ ಜಿ ಪಿ ಟಿಲಿ ನಿಮ್ಗೆ ಏನಾದರೂ ಟೈಪ್ ಮಾಡೋಕ್ಕೆ ಅಥವಾ ಟೈಪ್ ಮಾಡೋಕ್ಕೆ ಬರಲ್ಲ ಅಥವಾ ಗೊತ್ತಿಲ್ಲ ಅಂತಂದರೆ ನೀವು ವಾಯ್ಸಲ್ಲಿ ನೀವೇನಾದರೂ ಮೆಸೇಜ್ ಮಾಡಿದ್ರೆ ನೀವು ವಾಯ್ಸಲ್ಲಿ ಕೂಡ ಹೇಳ್ಕೊಬೋದು. ಫಾರ್ ಎಕ್ಸಾಂಪಲ್, ನನಗೆ 20,000 ಬಡ್ಜೆಟಲ್ಲಿ ಒಳ್ಳೆ ಕ್ಯಾಮ್ರಾ ಇರುವಂಥ ಮೊಬೈಲ್ ಯಾವುದು ಅಂತ ನೀವೇನಾದರೂ ಕೇಳಿದ್ರೆ ವಾಯ್ಸಲ್ಲೇ ನಿಮಗೆ ರಿಪ್ಲೈ ಕೊಡುತ್ತೆ ಅಥವಾ ಟೆಕ್ಸ್ಟ್ ಮುಖಾಂತರ ನಿಮಗೆ ಕೊಡುತ್ತೆ. ಓಕೆ ಫ್ರೆಂಡ್ಸ್, ನಾನು ತುಂಬ ಶಾರ್ಟ್ ಟೈಮಲ್ಲಿ ಕಮ್ಮಿ ಸಮಯದಲ್ಲಿ ಚಾಟ್ ಜಿ ಪಿ ಟಿ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ನೀವು ಕೂಡ ಚಾಟ್ ಜಿ ಪಿ ಟಿನ ಯೂಸ್ ಮಾಡ್ಕೋಬೋದು.
ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ, ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಮತ್ತು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಹೊಸ ಇನ್ಫಾರ್ಮೇಷನ್ಗಳ ಬಗ್ಗೆ ವಿಡಿಯೋ ಮಾಡ್ತಾ ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.